ಇಂಡಿಯಾದಿಂದ ನೀವು ಥೈಲ್ಯಾಂಡ್ಗೆ ಹೋದರೆ ಸಿಮ್ ನಮ್ಮವೆಲ್ಲ ಬಂದಾಗ್ತವೆ ಇಂಡಿಯನ್ ಸಿಮ್ಮು. ಅಲ್ಲಿ ನಿಮಗೆ ಹೊಸ ಸಿಮ್ ತೊಗೋಬೇಕಾದ ಸಂದರ್ಭ ಬರುತ್ತೆ. ಅಲ್ಲಿ ನಿಮಗೆ ಟೂರಿಸ್ಟ್ಗಂತಲೇ ಬೆಸ್ಟ್ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಸಿಮ್ ತೊಗೋಬೇಕಂದ್ರೆ ಟ್ರೂಮು ಎಚ್ ಅಂತ ಇದೆ, ಈಗ ನೋಡ್ತಾ ಇದ್ರಲ್ಲ ಇದೇ ಒಂದು ಸಿಮ್ ಕಾರ್ಡು. ಇದು ನಿಮಗೆ ಒಂದು 800 ರೂಪಾಯಿವರೆಗೂ ಸಿಗುತ್ತೆ. 30 ದಿನ ವ್ಯಾಲಿಡಿಟಿ ಇರುತ್ತೆ ನಿಮಗೆ 10 ದಿನದ ಬೇಕು, 10 ಡೇಸ್ ಕೂಡ ಸಿಗುತ್ತೆ, 7 ಡೇಸ್ ಕೂಡ ಸಿಗುತ್ತೆ. ನಾನು ಒಂದು ತಿಂಗ್ಳಿಗೆ ತೊಗೊಂಡಿದ್ದೀನಿ, 800 ರೂಪಾಯಿ ಆಗುತ್ತೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ. ಥೈಲ್ಯಾಂಡಲ್ಲಿ ಅಂದರೆ 200 ರೂಪಾಯಿ ಆಗುತ್ತೆ. ನೋಡಿ ಈ ರೀತಿಯಾಗಿ ಇರುತ್ತೆ ಸಿಮ್. ಇದು 5G ಸಿಮ್ಮು, ನಿಮ್ಮೆಲ್ಲ ಕೂಡ ಸಪೋರ್ಟ್ ಮಾಡುತ್ತೆ. 3G 4G 5G ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಟ್ರೂ 5G ಅಂತ ಕೊಟ್ಟಿದ್ದಾರೆ. ಡಾಟಾ ಬಂದು ನಿಮಗೆ ಲಿಮಿಟ್ ಇರುತ್ತೆ, ಇಷ್ಟೊಂದು 50 GB 100 GB ಅಂತ ಇಷ್ಟು ಲಿಮಿಟ್ ಕೊಟ್ಟಿರ್ತಾರೆ, ಅಷ್ಟರೊಳಗೆ ಯೂಸ್ ಮಾಡ್ಕೋಬೇಕು. ನಾವು ತೊಗೊಂಡಿರೋದು 50 GB ತೊಗೊಂಡಿದ್ದೀನಿ ನಾನು. ಎಷ್ಟು ಡಾಟಾ ಬೇಕು ನಿಮಗೆ ಅಷ್ಟು ಡಾಟಾ ಹೆಚ್ಚಿಗೆ ಕೊಡಬೇಕಾಗುತ್ತೆ ಅಮೌಂಟು. ಅಲ್ಲಿ ನಿಮಗೆ ಮಿನಿಮಮ್ಮು 800 ರೂಪಾಯಿ ಆಗುತ್ತೆ ನಿಮಗೆ, ಇದೇ ಸ್ಟಾರ್ಟಿಂಗ್ ಪ್ರೈಸು. ಮತ್ತು ಜಾಸ್ತಿ ಇದ್ದಾವೆ, 1500, 1800, 2000, 3000ವರೆಗೂ ನಿಮಗೆ ಸಿಮ್ ಸಿಗ್ತವೆ. ನೀವೇನಾದರೂ ಥೈಲ್ಯಾಂಡಿಗೆ ಬಂದರೆ ಅಲ್ಲಿ ಏನಾದರೂ ಇನ್ಫಾರ್ಮೇಷನ್ ಬೇಕು, ಸಿಮ್ ತೊಗೋದಾಗಲಿ ಅಥವಾ ಇನ್ನಿತರ ಬೇರೆ ಬೇರೆ ಸಾಮಾನು ತೊಗೋಬೇಕಂದ್ರೆ ನನಗೆ ಕಮೆಂಟ್ ಮಾಡಿ. ನಿಮ್ಗೆ ಏನು ತೊಗೊತೀರಾ, ಏನು ಮಾಡಬೇಕು ಇಲ್ಲಿ ಅನ್ನೋದು ನನಗೆ ಡೀಟೇಲ್ ಆಗಿ ನಿಮಗೆ ಕಮೆಂಟಲ್ಲಿ ಉತ್ತರ ಕೊಡ್ತೀನಿ. ಮತ್ತು ಇನ್ಸ್ಟಾಗ್ರಾಮ್ ID ಇರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಮೆಸೇಜನ್ನು ಮಾಡ್ಬೋದು. ಮತ್ತು ಈ ಒಂದು ಸಿಮ್ ಕಾರ್ಡ್ ತೊಗೋಬೇಕಂದ್ರೆ ಜಸ್ಟ್ ನಿಮಗೆ ಪಾಸ್ಪೋರ್ಟ್ ಕೊಡಬೇಕಾಗತ್ತೆ. ಪಾಸ್ಪೋರ್ಟ್ ಕೊಟ್ಟರೆ ಮಾತ್ರ ಈ ಒಂದು ಸಿಮ್ ಕಾರ್ಡ್ ಕೊಡೋದಲ್ಲಿ. ಪಾಸ್ಪೋರ್ಟು ಮಾತ್ರ ತೊಗೊಳ್ಳೋದು, ಮತ್ತು ಬಿಟ್ಟರೆ ಏನು ತೊಗೊಲ್ಲ ಅವರು. ನಂಬಲ್ಲಿ ಆಧಾರ್ ಕಾರ್ಡ್ ತೊಗೊತಾರೆ, ಬಟ್ ಸ್ಕ್ಯಾನ್ ಮಾಡ್ಕೊಂಡು ತಮ್ಮ ಸ್ಕ್ಯಾನ್ ತೊಗೊತಾರೆ, ಅಲ್ಲಿ ಏನು ತೊಗೋದಿಲ್ಲ. ಜಸ್ಟ್ ಒಂದು ಪಾಸ್ಪೋರ್ಟ್ನ ಫೋಟೋ ತಗೊತಾರೆ ಅವರು, ಫೋಟೋ ತಗೊಂಡು ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ. ಪಾಸ್ಪೋರ್ಟ್ ಮೇಲೇ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ ಅವರು. ಏನೇ ನೀವು ಫ್ರಾಡ್ ಮಾಡಿದ್ರು, ಏನೋ ಅಹಿತಕರ ಘಟನೆ ಆಯಿತು ಅಂದರೆ ಪಾಸ್ಪೋರ್ಟ್ ಮುಖಾಂತರನೇ ನಿಮ್ಮ ಒಂದು ಸಿಮ್ನ ಮುಖಾಂತರ ನಿಮಗೆ ಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ. ಅಂದ್ಕೇಸಿ ಪಾಸ್ಪೋರ್ಟನ್ನು ಮಾತ್ರ ತೊಗೊತಾರೆ ಅವರು. ಈ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ಸಿಮ್ ತೊಗೊಳ್ಳೋದು. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ